ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೂ ದೊಡ್ಡ ನಮಸ್ಕಾರ. ಹಾಗೆ TPL ಇದು ನನ್ನ ಮೊದಲನೇ ಬಾರಿ ಅದು ಕ್ಯಾಪ್ಟನ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಂಜುನಾಥ್ ಸರ್ ನನಗೆ ಓನರ್ ಆಗಿ ಸಿಕ್ಕಿದ್ದಾರೆ. ಇನ್ನ ತುಂಬಾ ಪ್ರೋಸೆಸ್ ಇದೆ. ಜೊತೆಗೆ ಈಗ ಇವತ್ತು ಆಕ್ಷನ್ ಇದೆ. ಸೊ ಟೀಮ್ ಸೆಲೆಕ್ಟ್ ಮಾಡಬೇಕು, ಟೀಮಲ್ಲಿ ಯಾರ್ಯಾರು ಬರ್ತಾರೆ ನೋಡಬೇಕು, ಮೇನ್ ಕೋಆರ್ಡಿನೇಷನ್ ಬೆಳಿಬೇಕು, ಎಲ್ಲರಿಗೂ ಒಂದು ಬಾಂಧವ್ಯ ಇರಬೇಕು. ಸೊ ಅದೆಲ್ಲ ಆದ್ಮೇಲೆ ಸೊ ಸುನಿ ಅವರು ತುಂಬಾ ಸುನಿಲ್ ಅವರು ತುಂಬಾ ಚೆನ್ನಾಗಿ ಎಲ್ಲ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಾರೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ಒಂದೊಳ್ಳೆ ಮನಸ್ಸಿಂದ ಈ TPL ಸೀಸನ್ 4 ತನಕ ಬಂದಿದೆ. TPL ಸೀಸನ್ 4 ಗೆಲುವು ಸಿಗ್ಲಿ, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಎವ್ರಿ ಒನ್, ಆಲ್ ದ ಬೆಸ್ಟ್ ಕ್ಯಾಪ್ಟನ್ಸ್. ಥ್ಯಾಂಕ್ ಯು. ಇವತ್ತು ಎಲ್ರಿಗಿಂತ ತುಂಬ ಜಾಸ್ತಿ ಖುಷಿ ಆಗ್ತಿರೋದು ನನಗೆ ಮತ್ತು ಹರ್ಷ ಅಂಡ್ ಶರತ್. ಐ ಟೆಲ್ ಯು ವೈ. ಫಸ್ಟ್ ಸೀಸನ್ನು ಟೆನ್ನಿಸ್ ಬಾಲ್ ಸ್ಟಾರ್ಟ್ ಆದಾಗ ನಾವು 3 ಜನ ಕ್ಯಾಪ್ಟನ್ ಆಗಿದ್ವಿ. ಅವತ್ತು ಆ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟೆಲಿವಿಷನ್ ಆರ್ಟಿಸ್ಟ್ಗಳು ಎಲ್ಲರೂ ನಾವು 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಅಕೌಂಟ್ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ಲೆದರ್ ಬಾಲ್ ಎಷ್ಟೋ ಜನ ನೋಡೇ ಇರಲಿಲ್ಲ. ಆ ಕಿಟ್ ಬ್ಯಾಗ್ ಹೆಂಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ಆಫ್ ಓನರ್ಸ್, ಅದ್ಭುತವಾದಂಥ ಓನರ್ಸ್ಗಳು ಬಂದಿದ್ದರಿಂದ ರಂಜಿತ್ ಸರ್, ಕುಶಾಲ್ ಗೌಡ್ರು, ಮಹೇಶ್ ಗೌಡ್ರು ಆ್ಯಂಡ್ ಇನ್ನೊಬ್ರು ಯಾರು ಇದ್ರು, ಮನೀಶ್ ಅವ್ರು ಕೂಡ ಫಸ್ಟ್ ಸೀಸನಲ್ಲಿ ಇದ್ದರು. ಅವ್ರು ಬಂದಿದ್ದರಿಂದ ಎಷ್ಟೋ ಜನ ಕಿಟ್ ಬ್ಯಾಗ್ಗಳಂದ್ರೆ ಹೆಂಗಿರುತ್ತೆ, ಲೆದರ್ ಬಾಲ್ ಹೆಂಗಿರುತ್ತೆ ಅಂತ ಟೆಲಿವಿಷನ್ಲಿರೋ ಪ್ಲೇಯರ್ಸ್ಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಆರ್ಟಿಸ್ಟ್ಗಳು ಎಷ್ಟೋ ಕಡೆ ಬರೀ ಟೆಲಿವಿಷನ್ ಮಾಡಿದ್ದಾರೆ, ಸಿನಿಮಾಗಳು ಮಾಡಿಲ್ಲ ಅಂತ ಬೇರೆ ಟೂರ್ನಮೆಂಟ್ಗಳಲ್ಲಿ ಅವ್ರನ್ನ ಯಾರನ್ನೂ ಪಿಕ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ಸಿನಿಮಾದಲ್ಲಿರೋ ದೊಡ್ಡ ದೊಡ್ಡ ನೇಮ್ಸ್ಗಳು ಟೆಲಿವಿಷನಲ್ಲಿ ಬರ್ತಾ ಇರೋದು ಏನಕ್ಕೆ ಅಂದರೆ N1 ಅಕಾಡೆಮಿ ನಡೆಸೋವಂಥ ಕ್ವಾಲಿಟಿ ಕ್ರಿಕೆಟ್, ಕ್ವಾಲಿಟಿ ಆರ್ಗನೈಸೇಷನ್. ಸೊ ಇವತ್ತು ಬಹಳ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ಕೈಯಿಂದ ದುಡ್ಡು ಹಾಕೊಂಡು ಆಡ್ತಾ ಇದ್ದಿದ್ದ ಪ್ಲೇಯರ್ಸ್ಗಳು ಅವ್ರಿಗೆ ಇವತ್ತು ಓನರ್ಸ್ಗಳು ಸುನಿ ಮುಖಾಂತರ ಒಂದು ದೊಡ್ಡ ಅಮೌಂಟ್ ಆಕ್ಷನ್ ನಡೀತಾ ಇರೋದು ಬಹಳ 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 ಶರತ್ಗೆ, ನನಗೆ, ಹರ್ಷನ್ಗೆ ತುಂಬ ಖುಷಿ ಆಗಿದೆ. ಸೊ ಪರ್ಸ್ನಲಿ ನಾನು ಓನರ್ಸ್ಗಳಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ, ಎಲ್ಲ ಓನರ್ಸ್ಗಳಿಗೂ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ಡೈರೆಕ್ಟರ್ಗಳು ಎಲ್ಲ ಬಂದು ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಭಾಗಿಯಾಗ್ತಿರೋದು ಇದಿನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಸುನಿ ಹೇಳ್ತಾ ಇದ್ರು. ಖಂಡಿತ ಇದು ಸೀಸನ್ 4 ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. 4ನೇ ಸೀಸನ್ನು ಎಲ್ಲ ಪ್ರೀತಿಯಿಂದ ಖುಷಿಯಾಗಿ ಕ್ರಿಕೆಟ್ ಆಡಿಕೊಂಡು ಆಮೇಲೆ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಷಯಗಳನ್ನ ಎಲ್ಲರೂ ತಲುಪಿಸಿದ್ದಾರೆ ನಿಮಗೆ. ನಾನು ಹೇಳುವಂಥದ್ದು ವಿಶೇಷ ಏನೂ ಇಲ್ಲ. ಅದೇ ಪ್ರತಾಪ್ ಒಂದು ಹೇಳಿದ್ದು ನಾನು ಖುಷಿ ಪಡ್ತೀನಿ. ಯಾಕಂದ್ರೆ ಎಲ್ಲ ನಮ್ಗೆ ಗೊತ್ತಿರೋರೆ, ಎಲ್ಲರೂ ಗೊತ್ತಿರೋ ಜೊತೆ ಕ್ರಿಕೆಟ್ ಆಡ್ತಾ ಇರೋದು ಇಂಪಾರ್ಟೆಂಟ್. ಇನ್ನೊಂದು ನೋಡೋಕೆ ಎಲ್ಲರೂ ತಮಾಷೆ ಮಾಡ್ಕೊಂಡಿದ್ದಾರೆ. ಫೀಲ್ಡ್ ಇಳಿದಾಗ ಎಲ್ಲರೂ ಟಫ್ ಕಾಂಪಿಟೇಟರ್ಸು. ಯಾರು ಗೆದ್ದು ನಮ್ಗೆ ಖುಷಿನೇ, ಚೆನ್ನಾಗಿರುತ್ತೆ ಟೂರ್ನಮೆಂಟು. ಥ್ಯಾಂಕ್ಸ್ ಸುನಿಲ್, ವಂಡರ್ಫುಲ್ ಆಪರ್ಚುನಿಟಿ ಎಲ್ಲ ಟೀಮ್ಗೆ. ಆಲ್ ದ ಬೆಸ್ಟ್ ಕ್ಯಾಪ್ಟನ್ಸಿ ಟೀಮ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.